ತಮಿಳುನಾಡು, ಕೇರಳ ಸೇರಿ ಪಂಚರಾಜ್ಯಗಳ ಚುನಾವಣೆ ದಿನಾಂಕ ಘೋಷಣೆ. ಪಶ್ಚಿಮ ಬಂಗಾಳ ಏಪ್ರಿಲ್ 23, 29 2 ಹಂತದಲ್ಲಿ ಚುನಾವಣೆ. ಕೇರಳ, ಪುದುಚೇರಿ, ಅಸ್ಸಾಂ ಏಪ್ರಿಲ್ 9ರಂದು ಮತದಾನ. ತಮಿಳುನಾಡು ಏಪ್ರಿಲ್ 23ರಂದು ಚುನಾವಣೆ. ಒಡಿಶಾದಲ್ಲಿ ಬೀಸಿದ ಭಾರೀ ಸುಂಟರ ಗಾಳಿ, ಓರ್ವ ಸಾವು, 70 ಮನೆಗಳು ಧ್ವಂಸ, ಹಲವು ಜನರಿಗೆ ಗಾಯ. ರೇಸ್ಗಳಿಗೆ ಮತ್ತೊಂದು ಬಲಿ. ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಯುವಕರಿಗೆ ಕ್ಯಾಂಟರ್ ಡಿಕ್ಕಿ, ಓರ್ವ ಯುವಕ ಸಾವು, ಇಬ್ಬರಿಗೆ ಗಂಭೀರ ಗಾಯ. ರಾಜ್ಯಸಭಾ ಚುನಾವಣೆ ಅಡ್ಡ ಮತದಾನ ಭೀತಿಯಿಂದ ಬೆಂಗಳೂರಿಗೆ ಒಡಿಶಾ ಶಾಸಕರು ಆಪರೇಷನ್ ಕಮಲ ಮೂಲಕ ಬಿಜೆಪಿಗೆ ಸೆಳೆಯುವ ಯತ್ನ. ಚೆಕ್ ಬುಕ್ ಹಿಡಿದು ಶಾಸಕರ ಸಂಪರ್ಕಿಸಿದ 2 ಪೊಲೀಸ್ ವಶ. ಒಡಿಶಾ ಶಾಸಕರು ಖರ್ಗೆ ಮನೆಗೆ ಶಿಫ್ಟ್. ಎಲ್ಪಿಜಿ ಅಭಾವ, ಹೊರದೇಶದಿಂದ ಅನಿಲ ಪೂರೈಕೆಯಂತಹ ಪರ್ಯಾಯ ಮಾರ್ಗಕ್ಕೆ ಒತ್ತಾಯ. ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪತ್ರ. ಎಲ್ಪಿಜಿ ಸಿಲಿಂಡರ್ ಸಮಸ್ಯೆಯಾದ್ರೆ ಕಾಲ್ ಮಾಡಿ, ಸಹಾಯವಾಣಿ ಆರಂಭಿಸಿದ ಕರ್ನಾಟಕ ಆಹಾರ ಇಲಾಖೆ. ಇಲಾಖಾ ಹೆಚ್ಚುವರಿ ನಿರ್ದೇಶಕ ಪಾತರಾಜು ಮಾಹಿತಿ. ಹೆಮ್ಮರವಾಗಿರುವ ಕೋಮುವಾದದ ವಿರುದ್ಧ ಹೋರಾಟ ಅಗತ್ಯ. ಲಂಕೇಶ್ ಕಥೆಗಳ ಧ್ವನಿ ಸುರುಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು. ಲೆಬನಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ, ಕನಿಷ್ಠ 4 ಮೃತ್ಯು, ಹಲವರಿಗೆ ಗಾಯ. ಲೆಬನಾನ್ ನ್ಯೂಸ್ ಏಜೆನ್ಸಿಯಿಂದ ವರದಿ ಬಿಡುಗಡೆ. ಇಸ್ರೇಲ್ ಪ್ರಧಾನಿ ನೆತಾನ್ಯೂ ಹತ್ಯೆಯಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ವದಂತಿ ಸುಳ್ಳು. ಇಸ್ರೇಲ್ ಪ್ರಧಾನಿ ಕಚೇರಿಯಿಂದ ಮಾಹಿತಿ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ, ಕದನ ವಿರಾಮ ಬಯಸುವುದಿಲ್ಲ, ಯಾವುದೇ ಮಾತುಕತೆಗೂ ಮುಂದಾಗುವುದಿಲ್ಲ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಸ್ಪಷ್ಟನೆ. ಬಿಸಿಸಿಐ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಹುಲ್ ದ್ರಾವಿಡ್, ಬಿನ್ನಿ, ಮಿತಾಲಿ ರಾಜ್ಗೆ ಜೀವಮಾನ ಸಾಧನೆ ಗೌರವ. ಭಾರತೀಯ ಕ್ರಿಕೆಟ್ಗೆ ನೀಡಿದ ಅಪಾರ ಕೊಡುಗೆಯನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ.